ಇವತ್ತು ಜಮೀರ್ ಅಹಮದ್ ಅವರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಕಳುವಾಗಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಬಾಂಗ್ಲಾದೇಶ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರ್ತಕ್ಕಂಥ ಮಕ್ಕಳನ್ನ ಮದ್ರಸೆಗಳ ಹೆಸರಲ್ಲಿ ಅವ್ರನ್ನ ಕಳುವು ಮಾಡಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ, ಕೋಲಾರಕ್ಕೆ ಬಂದ್ರೆ ಅಲ್ಲಿ ಹೋಗಿ ಬಂಗಾರಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹಿಡಿದಂತ ಸಂದರ್ಭದಲ್ಲಿ ಅದನ್ನ ಜಮೀರ್ ಅಹಮದ್ ನಮ್ಮ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ ಒಂದು ಶ್ರೀರಾಮ ಜಯಂತಿ ಇರ್ಬೋದು, ಮತ್ತೆ ಒಂದು ಹನುಮಾನ್ ಜಯಂತಿ ಇರ್ಬೋದು, ಶಿವಾಜಿ ಜಯಂತಿ ಇರ್ಬೋದು, ಈ ಸಂದರ್ಭಗಳು ಮೆರವಣಿಗೆ ಹೋದಂತ ಗಣೇಶ ಜಯಂತಿ ಇರ್ಬೋದು, ಈ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ಆ ಮದ್ರಸೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದು ಎದಿಲುಗೆ ಅದು ಕಲ್ಲುಗಳಾಕೋದು ನೋಡ್ತಾ ಇದ್ರೆ ಆ ಮದ್ರಸೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವ ಊರವರು, ಯಾರ ಅವ್ರ ತಂದೆ ತಾಯಿ? ಜಮೀರ್ ಅಹಮದ್ನ ಎಲ್ಲಾರ್ಗೂ ತಂದೆ ತಾಯಿ. ಇವತ್ತು 150 ಜನ ಮಕ್ಕಳು ಮೆಜೆಸ್ಟಿಕ್ ಬಂದಂತ ಸಂದರ್ಭದಲ್ಲಿ ಕಳವಾಗಿದೆ ಅಂತ ಹೇಳಿ ಮಾಹಿತಿ ತಿಳ್ಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಮ್ಮ ಹಿಂದೂಪರ ಸಂಘಟನೆಗಳನ್ನ ಅವ್ರನ್ನ ಕರ್ಕೊಂಬರಕ್ ಹೋದಂತ ಸಂದರ್ಭದಲ್ಲಿ 3 ಬಸ್ಗಳನ್ನ ಎತ್ಕೊಂಡ್ಬಂದು ಜಮೀರ್ ಅಹಮದ್ ಅವರು ಅವ್ರನ್ನ ನಮ್ಮ ಮಕ್ಕಳು, ನಮಗ್ ಪರಿಚಯ ಇರ್ತಕ್ಕಂಥವ್ರು ಅಂತ ಹೇಳಿ ಅವ್ರನ್ನ ತುಂಬ್ಕೊಂಡು ಹೋಗಿರ್ತಕ್ಕಂಥವ್ರು ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಜಮೀರ್ ಅಹಮದ್ ಅವ್ರ ಜೊತೆ ಇನ್ನೂ ಅನೇಕ ಜನ, ಅದೇ ರೀತಿಯಲ್ಲಿ ನಮಗೇನಾದ್ರು ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ, ನೀವೇನಾದ್ರೂ ಬೇರೆ ಡಿ ಕೆ ಶಿವಕುಮಾರ್ ಏನಾದ್ರು ನೀವು ಮುಖ್ಯಮಂತ್ರಿ ಏನಾದ್ರು ಮಾಡಿದ್ದೆ ಆದ್ರೆ ಈ ಮಕ್ಕಳನ್ನೇ ನಾವು ಬಳಸ್ಕೊಂಡು ನಾವು ಉಗ್ರವಾದಂತ ಇದು ಮಾಡ್ತೀರಿ, ಚಟುವಟಿಕೆಗಳು ಮಾಡ್ತೀರಿ ಅಂತ ಹೇಳಿ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಎಷ್ಟೋ ಜನಕ್ಕೆ ನೀವು ವಕ್ಫ್ ಬೋರ್ಡ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಲಕ್ಷಾಂತರ ಎಕರೆ ಜಮೀನುಗಳಿದ್ರೆ ಕೂಡ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲ್ಮಾನ್ ಕುಟುಂಬದಲ್ಲಿ ಬಡವರು ಇರ್ತಕ್ಕಂಥವ್ರಿಗೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಒಂದೇ ಒಂದು ಲೋನ್ ಕೊಟ್ಟಿಲ್ಲ, ಒಂದೇ ಒಂದು ಆಹಾರದ ಕಿಟ್ ಕೊಟ್ಟಿಲ್ಲ ನೀವು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರದ ಪರಿಸ್ಥಿತಿ ಏನಿದೆ ಅದನ್ನ ನೋಡ್ಕೊಳ್ಳೋದು ಬಿಟ್ಟು ಇವತ್ತು ನೀವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಅಹಿತಕರ ಘಟನೆಗಳನ್ನ ಮಾಡೋದಕ್ಕೋಸ್ಕರ, ಕಲ್ಲೊಡೆಯೋದಕ್ಕೋಸ್ಕರ, ಎಂದುಲುಗೆಯೋದಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ನೀವೇನ್ ಕರ್ಕೊಂಬರ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಮೇಲೆ ಕೇಸ್ ಮಾಡಬೇಕು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ನೋಡಿದಿರಿ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದಾದ್ಮೇಲೆ ಕೇರಳ ಮತ್ತೆ ಕರ್ನಾಟಕಕ್ಕೆ ಬಾಂಗ್ಲಾದೇಶ ತುಂಬಾ ಜನ ಇವತ್ತು ರೈಲುಗಳಲ್ಲಿ, ಬಸ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಇಲ್ಲಿ ಬರ್ತಾ ಇರೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ ಕೇರಳಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಕಾಂಗ್ರೆಸ್ ನಮ್ಗೆ ಸಹಕಾರ ಕೊಡ್ತಾರೆ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದ್ರೆ ಅಂತ ಹೇಳಿ ಅವ್ರಿಗೆ ಗ್ಯಾರಂಟಿ ಆಗಿರೋದ್ರಿಂದ ಜನಗಳು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವ್ರು ಕೊಡಕ್ಕಾಗಿಲ್ಲ, ಅದರಲ್ಲಿ ವಿಫಲರಾಗಿದ್ದಾರೆ. ಆದ್ರೆ ಅವರು ದುರ್ಗಾಮಿ ಚಟುವಟಿಕೆಗಳು ಮಾಡೋದಕ್ಕೆ ಯಾರ್ಯಾರು ಇದಾರೋ, ಯಾರ್ಯಾರು ನಾನು ಬ್ರದರ್ಸ್ ಅಂತ ಹೇಳ್ತಾ ಇದ್ರು, ಯಾರ್ಯಾರು ಆಟ ಬಾಂಬ್ ಆಗ್ತಂತವ್ರನ್ನ ನಾವು ಬ್ರದರ್ಸ್ ಅಂತ ಹೇಳಿ ಕರೆದಿರೋ ಅವ್ರ ಮೇಲೆ ಎಲ್ಲ ಶಿಕ್ಷೆ ನಮ್ಮ ನ್ಯಾಯಾಲಯದಲ್ಲಿ ಶಿಕ್ಷೆ ನಿಗದಿ ಆಗಿರ್ತಕ್ಕಂಥದ್ದು ನೋಡಿದ್ರೆ ಅವರ ಬ್ರದರ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ